ನೀನಿನ್ನೂ ಮಲಗಿಲ್ವಾ? ಇಲ್ಲ, ಮಾಯಾಗಿ ಹೀಗಾಯ್ತಲ್ಲ ಅಂತ ಬೇಜಾರಾಗ್ತಿದೆ. ಹಾಗೆ ಬೈರ ಹೇಳಿದ ಮಾತು ನಿಧಾನವಾಗಿ ನನ್ನನ್ನು ಕೊಲ್ತಾ ಇದೆ. ಆಸ್ತಿ ವಿಚಾರನಾ? ಮಾಯನಿಗೆ ಕಣ್ ಕಾಣಿಸಲ್ಲ ಅಂತ ಬೇರೆ ಸೊಸೆನ ಹುಡ್ಕೊಂಬರಕ್ಕಾಗತ್ತಾ ಅಮ್ಮ? ಆಸ್ತಿಗೋಸ್ಕರ ಈಗ ಯಾರನ್ನು ಕರ್ಕೊಂಬರಕ್ಕಾಗುತ್ತೆ? ಬೆಳ್ಳಿ ನಮ್ಮ ವಿರುದ್ಧನೇ ತಿರುಗಿ ಬಿದ್ದಿರ್ಬೇಕಾದ್ರೆ ಅವಳನ್ನ ಸೊಸೆ ಮಾಡ್ಕೊಂತೀಯ? ಸಾಧ್ಯನೇ ಇಲ್ಲ. ಸಾಧ್ಯ ಇದೆ ಅಮ್ಮ, ಆದರೆ ಅದಕ್ಕೆ ಸ್ವಲ್ಪ ತಲೆ ಉಪಯೋಗಿಸ್ಬೇಕಷ್ಟೆ. ತಗೋ, ಈಗ ಮಾತ್ರೆ ನುಂಗಿ ಆರಾಮಾಗಿ ನಿದ್ದೆ ಮಾಡು. ಶರ್ಮಿಳಾ, ಮಾತ್ರೆಗಳೇನಾಯ್ತು ಇಷ್ಟೊಂದು ಕಡಿಮೆ ಆಗಿದೆಯಲ್ಲ? ಮನೇಲಿ ನೀನು ಬಿಟ್ಟರೆ ಬೇರೆ ಯಾರು ಈ ಮಾತ್ರೆ ನುಂಗಲ್ಲ ಅಮ್ಮ. ಖಾಲಿ ಆಗೋಕೆ ಹೇಗೆ ಸಾಧ್ಯ? ನನಗಿರೋದು ಒಂದೇ ಆಸೆ ಮಾವ, ನಿಮ್ಮ ಮಡ್ಲಲ್ಲೇ ನನ್ನ ಪ್ರಾಣ ಬಿಡಬೇಕು ಅಂತ. ಈ ನಿಮಿಷ ನಾನು ಇಲ್ಲೇ ಸತ್ರು ನನಗೊಂಚೂರು ಬೇಜಾರಾಗಲ್ಲ ಮಾವ. ಮಾಯಾ ಸಾಯ್ತೀನಿ ಅಂತ ಮಾತಾಡಿದ್ ನೋಡಿದ್ರೆ ಅವಳೇ ಈ ಮಾತ್ರೆಗಳು ತಗೊಂಡಿರ್ಬೋದಾ? ಅಯ್ಯೋ ಅಮ್ಮ, ನಡಿಯಮ್ಮ, ಮೊದಲು ಹೋಗಿ ಅವಳ ರೂಮಲ್ಲಿ ನೋಡೋಣ. ಮಾಯಾ, ಅಯ್ಯೋ ಮುತ್ತು, ಬೈರಾ, ಅಣ್ಣ, ಬೈರಾ, ಅತ್ತೆ, ಯಾರಾದ್ರೂ ಬೇಗ ಬನ್ನಿ. ಮಾಯಾ ಮಾತಾಡು ಮಾಯಾ. ಚಿಕ್ಕಮ್ಮ, ಏನಾಯ್ತು? ಏನಾಯ್ತು ಚಿಕ್ಕಮ್ಮ? ಮಾಯಾ ನಿದ್ದೆ ಮಾತಾಡುಂಗ್ಬಿಟ್ಟಿದ್ದಾಳೆ. ಒಂದ್ ನಿಮಿಷ ಇರಿ, ಬಂದೆ. ಏನಮ್ಮ ಮಾಡೋದಿವಾಗ? ಮಾಯಾ, ಏನಾಯ್ತು ಮಾವ? ಮಾಯಾ ನಿದ್ದೆ ಮಾತ್ರ ನುಂಗ್ಬಿಟ್ಟಿದ್ದಾಳೆ. ಬಾ ನನ್ನ ಜೊತೆ. ಬೆಳಿ, ಉಪ್ಪಿನ ಡಬ್ಬ ತಗೋ. ಯಾಕಕ್ಕ, ಏನಾಯ್ತು? ಯಾಕೆ ಹಿಂಗೆ ಕಿರ್ಚಾಡ್ತಾ ಇದ್ದಾರಾ? ಗೊತ್ತಿಲ್ಲ ಬೈರಾ. ಮಾಯಾ ಏನಾಯ್ತು? ಮಾಯಾ ಹೇಳು ಮಾಯಾ ಯಾಕೆ ಹೀಗೆ ಮಾಡ್ಕೊಂಡೆ? ಏನದ್ಗೆ ಇದು ಮಾಯಾ? ಏನಾಯ್ತು ಶರ್ಮಿಳಾ? ನಿದ್ರೆ ಮಾತ್ರ ತಗೊಂಡ್ಬಿಟ್ಟಿದ್ದಾಳೆ ಬೈರ. ಮುತ್ತು, ಬೇಗ ಬಾ ಮುತ್ತು. ಬೆಳಿ, ಬೇಗ ಹೋಗೊಂದು ಬಕೆಟ್ ತಗೊಂಡ್ ಬಾ. ಮಾಯಾ, ಮಾತಾಡು ಮಾಯಾ. ಮಾಯಾ, ಏನೇ ಮಾಯಾ ನೀನು? ನಿಂಗಂತದ್ದು ಏನಾಗಿದೆ ಹೇಳು? ಒಂದಾದ್ಮೇಲೆ ಒಂದ ಅನಾಹುತ ಮಾಡ್ಕೊತಾನೆ ಇರ್ತೀಯ. ಯಾಕಿಂತ ನಿರ್ಧಾರ ತಗೊಂಡೆ ಮಾಯಾ? ಒಂದ್ ಸ್ವಲ್ಪ ತಡ ಆಗಿದ್ರೆ ನಿನ್ ಪ್ರಾಣನೇ ಹೋಗ್ತಿತ್ತು. ಯಾಕೆ ಮಾಯಾ ಹೀಗೆ ಮಾಡ್ಕೊಂಡೆ? ನಾವೆಲ್ಲ ನಿನ್ ಪಾಲಿಗಿಲ್ವಾ? ಚಿಕ್ಕಮ್ಮ, ಶರ್ಮಿಳಾ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಮೊದಲವಳು ಸುಧಾರಿಸ್ಕೊಳ್ಳಿ. ನಿಮ್ಮ ತಲೆಯಲ್ಲಿ ಏನು ನೋಡ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಮುತ್ತು ಮಾವ. ಗೊತ್ತಿದ್ಮೇಲೆ ಸಾಯೋ ಯೋಚನೆ ಯಾಕೆ ಬಂತು ಮಾಯಾ? ನೀನು ಓದಿರೋಳು, ಬುದ್ಧಿವಂತೆ, ನಿನಗೆ ಈ ರೀತಿ ಯೋಚನೆ ಬರ್ತಿದೆ ಅಂದ್ರೆ ಪ್ರಪಂಚನೇ ಸರಿಯಾಗಿ ತಿಳ್ಕೊಳ್ದೇ ಇರೋರ್ ಗತಿ ಏನು? ನನಗೆ ಭಯ ಆಯ್ತು ಮಾವ. ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋ ಭಯ ಶುರು ಆಯ್ತು. ಅದಕ್ಕೆ ಈ ಸಾಯೋ ನಿರ್ಧಾರ. ನನಗೆ ಅರ್ಥ ಆಗಲಿಲ್ಲ ಮಾಯಾ. ನನಗೆ ದೃಷ್ಟಿ ಹೋದ್ಮೇಲೆ ನೀವೆಲ್ಲರೂ ನನ್ನನ್ನು ಎಷ್ಟು ಜೋಪಾನವಾಗಿ, ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದೀರಾ ಅಂತ ನಾನು ತಿಳ್ಕೊಂಡೆ ಮಾವ. ಅದರಲ್ಲೂ ನೀವು ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿದ್ದೀರಾ.
ನೀವು ಕೊಡುವಂಥ ಪ್ರೀತಿನ ನಾನು ಪಡ್ಕೋಬೋದೇ ಹೊರತು ಅದನ್ನ ವಾಪಸ್ ಕೊಡೋ ಶಕ್ತಿ ನನ್ನಲ್ಲಿಲ್ಲ ಮಾವ. ಪ್ರೀತಿ ಅನ್ನೋದು ಸಮುದ್ರದ ಹಾಗೆ ಇರಬೇಕು ಮಾವ. ನಾವೇನೇ ಕೊಟ್ಟರು ಸಮುದ್ರ ಅದನ್ನ ನಮಗೆ ವಾಪಸ್ ಕೊಡುತ್ತಂತೆ. ನೀವು ನನಗೆ ಎಷ್ಟು ಪ್ರೀತಿ ಕೊಡ್ತಿದ್ದೀರಾ ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನ ಪ್ರೀತಿ ಮಾಡ್ಬೇಕನ್ನೋದೇ ನನ್ನ ಉದ್ದೇಶ ಆಗಿತ್ತು. ಯಾವಾಗ ನನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಅತ್ತೆ ಮೇಲೆ ಪ್ರಮಾಣ ಮಾಡಿದ್ರು ಆವಾಗ ನನಗೆ ಖುಷಿ ಆಗೋ ಬದಲು ಇನ್ನಷ್ಟು ಭಯ ಆಯ್ತು ಮಾವ. ಮುತ್ತು ಮಾವ ನನ್ನನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ. ಅವ್ರು ನನ್ನ ಜೊತೆ ಇದ್ರೆ ನಿಂತು ನೀರಾಗಿ ಹೋಗ್ತಾರೆ. ಅವ್ರು ಬೇರೆ ಜೊತೆ ಸಂತೋಷವಾಗಿ ಬಾಳ್ಬೇಕು ಅಂದ್ರೆ ನಾನೀ ಭೂಮಿ ಮೇಲೆ ಇರಬಾರ್ದು ಅನ್ನೋದು ನನ್ನ ತಲೆಗೆ ಬಂತು ಮಾವ. ಅದಕ್ಕೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋ ನಿರ್ಧಾರ ಮಾಡಿದೆ. ಏನ್ ಮಾತಾಡ್ತಿದ್ಯಾ ಮಾಯಾ? ನನ್ನ ಬಾಳು ಕತ್ಲೆಯಲ್ಲಿ ಮುಳುಗೋಗಿದೆ ಮಾವ. ಈ ಕತ್ಲೆ ಜಗತ್ತಿಗೆ ನಿಮ್ಮನ್ನು ಸೇರಿಸ್ಕೊಂಡು ನಾನು ಪಡ್ತಿರೋ ಕಷ್ಟನ ನಿಮಗೂ ಹಂಚೋಕೆ ನನಗಿಷ್ಟ ಇಲ್ಲ ಮಾವ. ನನಗೆ ನೀವು ಚೆನ್ನಾಗಿರ್ಬೇಕು ಮಾವ. ನೀವು ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ನನ್ನ ಮರಿಬೇಕು. ಮರಿಬೇಕು ಅಂದ್ರೆ ನಾನು ಬದುಕಿರಬಾರ್ದು. ತಪ್ಪು ಮಾಯಾ, ತುಂಬ ದೊಡ್ಡ ತಪ್ಪು ಮಾಡ್ತಿದ್ಯಾ. ನೀನು ಒಬ್ಬರಿಂದ ದೂರ ಆದರೆ ನಿನ್ನ ಮೇಲೆ ಇರೋ ಪ್ರೀತಿ ಕಮ್ಮಿ ಆಗಲ್ಲ, ನೀನಿಲ್ಲ ಅನ್ನೋ ನೋವೇ ಜಾಸ್ತಿ ಆಗುತ್ತೆ. ಚಿತ್ರ ನೆನಪು ಇನ್ನೂ ನನ್ನ ಮನಸ್ಸಲ್ಲಿ ಹಾಗೇ ಇದೆ. ಚಿತ್ರ ನನ್ನಿಂದ ದೂರ ಆಗಿದ್ದಾಳೆ ಅಂತ ನನಗೆ ಅವಳ ಮೇಲಿರೋ ಪ್ರೀತಿ ಕಮ್ಮಿ ಆಗಿದೆ ಅನ್ಕೊಂಡ, ಅಥವಾ ನಾನು ಅವಳ ಮರ್ತಿದ್ದೀನಿ ಅನ್ಕೊಂಡ? ಇಲ್ಲ, ಅದಕ್ಕೆ ನಿನಗೆ ಕೈ ಮುಗಿದು ಕೇಳ್ಕೊತೀನಿ ಮಾಯಾ, ಚಿತ್ರ ಕೊಟ್ಟಾಗೆ ಶಿಕ್ಷೆ ಕೊಡಬೇಡ. ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ನನಗೆ ಮತ್ತೆ ಮದುವೆ ಆಗಬೇಕು ಅನ್ನೋ ಯೋಚನೆ ಬಂದಿದೆ ನಿನ್ನಿಂದ. ನೀನಿಲ್ಲ ಅಂದರೆ ನಾನು ಖಂಡಿತವಾಗ್ಲೂ ಯಾರನ್ನೂ ಮದುವೆ ಆಗಲ್ಲ, ನೆನಪಲ್ಲಿಟ್ಕೋ. ಹೌದು ಮಾಯಾ, ಇನ್ಮೇಲಾದರೂ ನೀನು ಧೈರ್ಯವಾಗಿರ್ಬೇಕು. ನಿನಗೆ ಕಣ್ಣಿಲ್ಲ ಅಂತ ತಿಳ್ಕೊಬೇಡ. ನಾವೆಲ್ಲರೂ ನಿನ್ನ ಕಣ್ಣಾಗಿ ನಿನ್ನ ಜೊತೆನಲ್ಲಿರ್ತೀವಿ. ಅತ್ತೆ, ಅಳ್ಬೇಡ ಮಾಯಾ. ಎಲ್ಲರೂ ಇದ್ರೆ ಅವಳು ಇಲ್ಲೇ ಅಳ್ತಾನೆ ಇರ್ತಾಳೆ. ಎಲ್ಲರೂ ಹೊರಡಿ, ಅವಳು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ. ಮಾಯಾ, ರೆಸ್ಟ್ ಮಾಡು. ಅಯ್ಯೋ ಮಾಯಾ, ಇರು ನಿಮಿಷ, ಬಾಯ್, ನಿಧಾನ ಬಾ, ಕೂತ್ಕೋ. ನೀನು ಯಾಕೆ ಇಲ್ಲಿಗೆ ಬರಕ್ಕೆ ಹೋದೆ ಮಾಯಾ? ಕರೆದಿದ್ರೆ ನಾವೇ ಯಾರಾದರೂ ಬರ್ತಿದ್ವಲ್ವಾ? ಅದಕ್ಕೆ ಹೊಟ್ಟೆ ತುಂಬ ಹಸಿವಾಗಿತ್ತು, ರೂಮಲ್ಲಿ ಯಾರೂ ಇಲ್ಲ ಅಂತ ಅನ್ನಿಸ್ತು, ಅದಕ್ಕೆ ನಾನೇ ಬಂದೆ. ಸಾರಿ ಮಾಯಾ, ಆ ದೇವರು ಎಂಥವಳಿಗೆ ಎಂಥ ಕಷ್ಟ ಕೊಟ್ಬಿಟ್ಟ. ಛೇ, ದೇವ್ರಿಗೆ ಒಂಚೂರು ಕರುಣೆ ಅನ್ನೋದೇ ಇಲ್ಲ. ಬೆಳ್ಳಿ, ಹರಿಣಿ, ಮಮತಾ, ಯಾರಿದ್ದೀರಾ? ಬೇಗ ಬನ್ನಿ. ಅಕ್ಕ,
ಹರಣಿಯಲ್ಲಿ ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ್ದಾಳೆ ಅಕ್ಕ. ಮಾಯನಿಗೆ ತುಂಬ ಹಸುವಾಗ್ತಿದೆಯಂತೆ, ಸ್ವಲ್ಪ ತಿಂಡಿ ತಂದು ಕೊಡ್ತೀಯಾ? ಸರಿ ಅಕ್ಕ. ಇವಳಂತ ಮನೆ ಅಳಿಗೆ ಟಿಫನ್ ಬೇರೆ ಕೇಡು. ನಾನಾಗಿರೋ ಉಪವಾಸ ಬೀಳಿಸ್ತಾ ಇದ್ದೆ. ಬೆಳ್ಳಿಗೆ ಎರಡ ತೊಂದರೆ ಕೊಡೋದು. ಈ ಅರಿಣಿ ಬೇರೆ ಎಲ್ಲೋದ್ಲೋ ಗೊತ್ತಿಲ್ವಲ್ಲ. ಮಾಯಾ, ಅವಳು ತಿಂಡಿ ತಂದು ಕೊಡ್ತಾಳೆ, ನೀನು ತಿಂತೀರು, ನಾನು 1 ನಿಮಿಷ ಬಂದ್ಬಿಡ್ತೀನಿ. ಮಮತಾ, ತುಂಬ ಹೊಟ್ಟೆ ಹಸಿವಾಗ್ತದೆ, ಬೇಗ ತಿಂಡಿ ತಂದ್ಕೊಡು. ಹಾ, ಬಂದೆ. ಮಾಯಾ, ತುಂಬ ಹೊಟ್ಟೆ ಹಸಿತಾ ಇದೆಯಾ? ಮಾಯಾ, ತಗೋ, ಬಡಿಸಿದ್ದೀನಿ, ಊಟ ಮಾಡು. ಈಗ ಗೊತ್ತಾಗತ್ತೆ ಇವಳಿಗೆ ಕಣ್ಣು ಕಾಣಿಸುತ್ತೋ ಇಲ್ವೋ ಅಂತ. ಜಿರಳೆ ಬಿದ್ದಿರೋ ತಿಂಡಿನ ತಿಂದರೆ ಕಣ್ಣು ಕಾಣಿಸಲ್ಲ ಅಂತ. ಇಲ್ವೋ ಇವಳು ನಾಟಕ ಮಾಡ್ತಿದ್ದಾಳೆ ಅಂತ. ಮಾಯಾ, ನೀನು ತಿಂತಾ ಇರು, ನಾನು ಬರ್ತೀನಿ. ಇಷ್ಟು ದಿನ ಆಡಿದ್ದಲ್ಲ, ನಿಜವಾಗ್ಲೂ ನಿನಗೆ ಕಣ್ಣು ಕಾಣಿಸುತ್ತೋ ಇಲ್ವೋ ಅಂತ ಈಗ ಗೊತ್ತಾಗತ್ತೆ. ಈ ಅರಿಣಿ ಬೇರೆ ಎಲ್ಲೋದ್ಲು? ಮಮತಾ, ನೀರೆಲ್ಲಿದೆ ಮಮತಾ? ಅದ್ಗೆ ಮಮತಾ, ಯಾರಾದ್ರೂ ಇದ್ದೀರಾ? ಏನಾಯ್ತು ಮಾಯಾ? ಯಾಕೆ ಕಿರ್ಚ್ಕೊಂಡೆ? ಅದ್ಗೆ ಕೈ ತಾಕಿ ನೀರು ಚೆಲ್ಲೋಯ್ತು, ಮೋಸ್ಟ್ಲಿ ಪ್ಲೇಟಲ್ಲೂ ಚೆಲ್ತು ಅನ್ಸುತ್ತೆ. ಒಂದ್ಸಲಿ ನೋಡ್ತೀರಾ? ಅಷ್ಟೇ ತಾನೆ, ತೆಗ್ದಿಡ್ತೀನಿ ಬಿಡು. ಅಯ್ಯೋ, ಜಿರಳೆ! ಅಯ್ಯೋ, ಜಿರಳೆನಾ? ಎಲ್ಲಿ? ಅಯ್ಯೋ, ಜಿರಳೆ ಎಲ್ಲಿ? ಅದ್ಗೆ ಮಾಯಾ, ಟೆನ್ಷನ್ ಮಾಡ್ಕೋಬೇಡ, ಜಿರಳೆ ತಟ್ಟೆಲ್ ಬಿದ್ದಿದೆ, ಆರಾಮಾಗಿರು. ಮಮತಾ! ಅಕ್ಕ, ಏನ್ ಮಮತಾ ನೀನು? ನೋಡ್ಕೊಂಡು ತಿಂಡಿ ಬಡ್ಸೋದಲ್ವಾ? ಇಲ್ಲಿ ನೋಡು, ತಟ್ಟೆಲ್ ಜಿರಳೆ ಬಿದ್ದಿದೆ. ಅಯ್ಯಯ್ಯೋ, ಜಿರ್ಲೆ! ಅಕ್ಕ, ನನ್ನ ತಿಂಡಿ ಬಡಿಸ್ದಾಗ ಇದೇನು ಇರಲಿಲ್ಲ. ಇದೇಗ್ ಬಂದು ಅಂತ ನನಗೆ ಗೊತ್ತಿಲ್ಲ. ಇನ್ ಹೇಗ್ ಬಂದಿರತ್ತೆ? ಹಾರ್ಕೊಂಡು ಬಂದಿರತ್ತೆ. ಕೆಲ್ಸದವ್ರಿಗೆ ಸರಿಯಾಗಿ ಕೆಲಸ ಮಾಡಿ ಅಂದ್ರೆ ಯಾರು ಕರೆಕ್ಟಾಗಿ ಕೆಲಸನೇ ಮಾಡಲ್ಲ. ಆ ಕವಿತನ ಕರೆಸಿ ಬೇಗ ಇದನ್ನೆಲ್ಲ ಕ್ಲೀನ್ ಮಾಡಿಸು. ಬೇರೆ ತಟ್ಟೆಲಿ ಅವಳಿಗೆ ತಿಂಡಿ ಬಡಿಸ್ಕೊಡಿ. ಸರಿ ಅಕ್ಕ, ಆಯ್ತು. ಸಾರಿ ಮಮತಾ, ನನ್ನಿಂದ ನಿಮ್ಮೆಲ್ರಿಗೂ ಎಷ್ಟು ತೊಂದರೆ ಆಗ್ತಿದೆ ಅಲ್ವಾ? ಪರವಾಗಿಲ್ಲ ಮಾಯ, ಎಲ್ಲ ನಿನಗೋಸ್ಕರ ಅಲ್ವಾ? ಹೌದು, ಹರಿಣಿಯಲ್ಲಿ? ಹರಿಣಿ ಇಲ್ಲೇ ಎಲ್ಲ ಹೊರಗಡೆ ಹೋಗಿದ್ದಾಳೆ. ತಗೋ ಮಾಯ, ತಿನ್ನು. ಥ್ಯಾಂಕ್ಸ್ ಮಮತಾ. ಛೇ, ಎಂತ ಕೇಳಿ ಬುದ್ಧಿ ಅವಳಿಗೆ. ಜಿರಳೆ ಬಿದ್ದಿದೆ ಅಂತ ಗೊತ್ತಾಗಿದ ತಕ್ಷಣ ಬೇಕು ಬೇಕು ಅಂತ ನೀರು ಚೆಲ್ಬಿಟ್ಲು. ಅವಳಿಗೆ ಕಣ್ ಕಾಣಿಸ್ತಿದೆ ಅಂತ ನನಗೆ ಗೊತ್ತು, ಅದಕ್ಕೆ ಯಾರು ನಂಬ್ತಾನೆ ಇಲ್ವಲ್ಲ. ಏನು ಮಾಯಕ್ಕಂಗೆ ಕಣ್ ಕಾಣಿಸತ್ತಾ?
ತಲೆ ಚಚ್ಕೋತೀನಿ. ಅಲ್ಲ, ಮಾಯಕಂಗೆ ಕಣ್ ಕಾಣಿಸುತ್ತೆ ಅಂದರೆ ಯಾರಾದರೂ ನಂಬ್ತಾರಾ? ನಂಬಲೇಬೇಕು, ಅದೇ ಸತ್ಯ. ಇವಳು ಎಂಥ ಡ್ರಾಮಾ ಕ್ವೀನ್ ಅಂತ ಗೊತ್ತಾ? ಮುತ್ತು ಮಾವನ ಹತ್ರ ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ಇಷ್ಟೆಲ್ಲ ನಾಟಕ ಮಾಡ್ತಿದ್ದಾಳೆ. ನೀನು ಹರಿಣಿ ಇಬ್ರು ಅಷ್ಟೇ, ಯಾವಾಗ ನೋಡಿದ್ರು ಡೌಟ್ ಪಡೋದೆ. ನನಗೆ ಯಾರನ್ನ ನೋಡಿದ್ರೆ ಡೌಟ್ ಬರಲ್ಲ, ಇವಳನ್ನ ನೋಡಿದ್ರೆ ಭಯಂಕರ ಡೌಟ್ ಬರುತ್ತೆ. ನೀನೊಂದು ಸ್ವಲ್ಪ ಹುಷಾರಾಗಿರು, ಯಾವ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನನಗೇನೋ ನಂಬಿಕೆ ಬರ್ತಿಲ್ಲ, ಆದರೂ ನೀನು ಹೇಳ್ತಿರೋ ನಿಜ ಅಂತ ಒಪ್ಕೊಳ್ಳೋಣ. ನೀನು ಹೇಳ್ತಿರೋ ಪ್ರಕಾರ ಮಾಯಕ ಕಣ್ ಸರಿ ಇದ್ರೂ ನಾಟಕ ಮಾಡ್ತಿದ್ದಾರೆ ಅಲ್ವಾ? ಹ್ಞೂ ಕಣೆ. ಮಾಯಕಂಗೆ ಕಣ್ ಸರಿ ಇಲ್ಲ ಅಂದರೆ ನಿಶ್ಚಯ ಆಗಿರೋ ಮದುವೆ ಮುಂದಕ್ಕೆ ಹೋಗುತ್ತೆ ತಾನೇ? ಯಾರಾದರೂ ಮದುವೆ ಮುಂದಕ್ಕೆ ಹೋಗಲಿ ಅಂತ ನಾಟಕ ಮಾಡ್ತಾರಾ? ಎಲ್ಲೋ ಒಂದು ಕಡೆ ಲಿಂಕ್ ಮಿಸ್ ಹೊಡಿತಿದೆ ಬೆಳ್ಳಿ. ಆ ಲಿಂಕ್ ಏನು ಅಂತ ಕಂಡುಹಿಡಿಬೇಕು. ಇವಳಿಗಿರೋ ಖತರ್ನಾಕ್ ಬುದ್ಧಿಗೆ ಯಾರನ್ನ ಹೇಗೆ ಬೇಕಾದ್ರೂ ಯಾಮರಿಸ್ತಾಳೆ. ನೀನು ಸರಿಯಾಗಿ ಯೋಚನೆ ಮಾಡು ಮಮತಾ. ಮಾಯಕ ನಾಟಕ ಮಾಡ್ತಿಲ್ಲ, ಅವ್ರಿಗೆ ನಿಜವಾಗ್ಲೂ ದೃಷ್ಟಿ ಹೋಗಿದೆ. ಅವಳಿಗೆ ಕಣ್ ಕಾಣಿಸ್ತಿದೆ ಅಂತ ನಾನು ಪ್ರೂವ್ ಮಾಡ್ತೀನಿ. ನನಗೇನು ಕೊಡ್ತೀಯಾ? ಅಯ್ಯೋ, ತಲೆ ಕೆಡ್ಸ್ಕೊಬೇಡ ಬಿಡು ಮಮತಾ, ನೀನು ಹೋಗಿ ರೆಸ್ಟ್ ತಗೋ. ಆಗಲ್ಲ ಅನ್ನೋ ಮಾತೇ ಇಲ್ಲ. ಬಾ, ನಾನು ಪ್ರೂವ್ ಮಾಡ್ತೀನಿ. ಏ, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಬಾ, ನಾನು ಹೇಳ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅಲ್ಲಿ ನೋಡಲ್ಲಿ